ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ನಾವಿವತ್ತು ಮುಂಬೈ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಾವೇನೇನು ಮಾಡ್ತೀವಿ ಅಂತ ನೋಡಿ ಆ್ಯಂಡ್ ಸ್ಟೇ ಟ್ಯೂನ್ಡ್. ನನ್ನ ಬರ್ಡೇ ಇವತ್ತು, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ವಿಶ್ ಮಿ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಕ್ಯಾಬ್ ಇಳ್ಕೊಂಡು ಜಸ್ಟ್ ಸ್ಟೇಷನ್ ಬಂದ್ವಿ. ಟ್ರೈನ್ ವೇಟ್ ಮಾಡ್ತಾ ಇದ್ದೀವಿ. ಟ್ರೈನ್ ಬರುತ್ತೆ. ಎಸ್, ಟ್ರೈನ್ ಹತ್ಕೊಂಡಿದ್ದೀವಿ. ಮುಂಬೈ ಬಗ್ಗೆ ಒಂದು ಚೂರು ನಾಲೆಜ್ ಅಲ್ಲ ಇಬ್ಬರಿಗೂ. ಆ್ಯಂಡ್ ಒಂದು ಏನೂ ಪ್ಲ್ಯಾನ್ ಮಾಡಿಲ್ಲ, ಜಸ್ಟ್ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಅನ್ಪ್ಲ್ಯಾನ್ಡ್ ಟ್ರಿಪ್ಸ್ ವರ್ಕ್ ಆಗುತ್ತೆ ಅಂತ. ಸೊ ಗೊತ್ತಿಲ್ಲ ಏನೇನು ಮಾಡ್ತೀವಿ ಅಂತ. ವರ್ಕ್ ಆಗುತ್ತೆ. ಇವಾಗ ಜಸ್ಟ್ ಬಂದು ಇಳ್ಕೊಂಡ್ವಿ ನೋಡಿ, ಲಗೇಜ್ ಇವನು ಹಿಡ್ಕೊಂಬರ್ತಿದ್ದಾನೆ. ಅಲ್ಲಿಂದ ಹೊರಟು ಒಂದ್ 2-3 ಹೋಟೆಲ್ಸ್ ನೋಡಿ ಚೆನ್ನಾಗಿರೋ ಹೋಟೆಲ್ಗೆ ಚೆಕ್ ಇನ್ ಆಗಿ ರೆಡಿ ಆಗಿ ನಾವು ಹೊರಟಿದ್ದು ಜುಹು ಬೀಚ್ ಕಡೆಗೆ. ಚೆನ್ನಾಗಿ ರೆಡಿ ಆಗ್ಬಿಟ್ಟು ಸನ್ಸೆಟ್ ನೋಡೋಣ ಅಂತ ಬಂದ್ರೆ ಬೀಚ್ ಕಡೆ ನೋಡಿದ್ರೆ ಇಷ್ಟು ಜನ ನೋಡಿ ನನಗೆ ಮೂಡೇ ಆಫ್ ಆಗಿ ಹೋಗ್ಬಿಡ್ತು. ರಂಜಾನ್ ಇದ್ದಿದ್ರಿಂದ ಬೀಚ್ ಸೈಡ್ ಸಿಕ್ಕಾಪಟ್ಟೆ ಕ್ರೌಡ್ ಆಗಿತ್ತು. ಅಂಡ್ ನಮ್ಗೆ ಐಡಿಯಾನು ಇರ್ಲಿಲ್ಲ ಇಷ್ಟು ಕ್ರೌಡ್ ಇರುತ್ತೆ ಅಂತ. ಏನು ಮಾಡಕ್ಕಾಗಲ್ಲ, ಮತ್ತೆ ಬರಕ್ಕೂ ಆಗಲ್ಲ ಅಂತ ಒಂದಿಷ್ಟು ಫೋಟೋಸ್ ವಿಡಿಯೋಸ್ ತಗೊಂಡ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಜನನು ಕಮ್ಮಿ ಆದ್ರು. ಸನ್ಸೆಟ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿತ್ತು. ಸನ್ಸೆಟ್ ಅಲ್ಲಿ ನಮ್ಮನ್ನ ನೋಡಿ ಒಂಥರ ಚೆನ್ನಾಗಿದೆ ಫೀಲ್. ಈ ಕ್ರೌಡ್ ಏನಾದ್ರು ಇರ್ಲಿಲ್ಲ ಅಂತಂದಿದ್ರೆ ಚೆನ್ನಾಗಿದೆ, ಒಂಥರ ಬೆಸ್ಟ್ ಡೇ ಅಂತ ಹೇಳ್ತಿದ್ದೆ. ಓಕೆ, ನಾವು ಪ್ಲಾನ್ ಮಾಡ್ದಂಗೆ ಇರಲ್ಲ ಎಲ್ಲಾನು. ಓಕೆ, ಇಲ್ಲಿ ನೈಟ್ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ಆ ಕಡೆ ಬೀಚ್, ಈ ಕಡೆ ಎಲ್ಲ ಫುಡ್ ಕೋರ್ಟ್ಸ್. ಜನ ಅಲ್ಲಿಂದ ಬಂದು ಇಲ್ಲೆಲ್ಲ ಸುತ್ತಾಡಿ ವೆರೈಟಿ ಫುಡ್ಸ್ ನ ಟೇಸ್ಟ್ ಮಾಡ್ತಾ ಇದ್ರು. ಸುತ್ತಾಡಿ ನಾವೇನ್ ತಗೊಳ್ಳೋಣ ಅಂತ ಕೊನೆಗೆ ನಾವು ತಗೊಂಡಿದ್ದು ನೂಡಲ್ಸ್. ಅಂಡ್ ಸಖತ್ತಾಗಿತ್ತು, ಟೇಸ್ಟ್ ಮಾಡಿ ಹೇಳ್ದೆ ನೋಡಿ. ಇವಾಗ ಚೆನ್ನಾಗಿದೆ ಅಂತೆ. ಆಫ್ಟರ್ ಲಾಂಗ್ ಟೈಮ್ ನೂಡಲ್ಸ್ ತಗೊಂಡಿದ್ವಿ. ಥ್ಯಾಂಕ್ ಯು ಪ್ರಿಯಾ. ಈ ಟ್ರಾಫಿಕ್ ಮುಂದೆ ಬ್ಯಾಂಗ್ಳೂರ್ ಟ್ರಾಫಿಕ್ ಏನೂ ಅಲ್ಲ. ಲಿಟ್ರಲಿ ಗೈಸ್, 1 ಅವರಿಂದ ನಾವು ಕ್ಯಾಬ್ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಇವಾಗ ಸಿಕ್ಕಿದೆ. ಜಸ್ಟ್ 1 ಕಿಲೋಮೀಟರ್ ಅವನು 20 ನಿಮಿಷದಿಂದ ಬರ್ತಿದ್ದಾನೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಸೂಪರ್. ಅಲ್ಲಿಂದ ನಾವು ಕಾರ್ಟರ್ ಪ್ರೊಮೆನೇಡ್ಗೆ ಹೊರಟ್ವಿ. ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ವಾಕ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಓಡಾಡ್ತಿದ್ರು. ಆ ಫೀಲಿಂಗೇ ಒಂಥರ ಚೆನ್ನಾಗಿತ್ತು. ಗೈಸ್, ಇದು ಎಷ್ಟು ಹ್ಯಾಪನಿಂಗ್ ಪ್ಲೇಸ್ ನೋಡಿ. ಈ ಕಡೆ ಲೈನಲ್ಲಿ ಫುಲ್ ಕೆಫೆಸ್, ಈ ಕಡೆ ಲೈನಲ್ಲಿ ಬೀಚು, ಆ್ಯಂಡ್ ಇಲ್ಲಿ ಫುಲ್ ಲೈಟ್ಸು. ಇದು 24 hours ಓಪನ್ ಇರುತ್ತಂತೆ. ಆ್ಯಂಡ್ ಒಂಥರ ವೈಬ್ಸ್, ನೈಟ್ ಲೈಫ್ನ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಸಖತ್ತಾಗಿದೆ. ಎಲ್ಲ ಥರ ಸೀ ಫುಡ್ಸ್ನ ಇಟ್ಟಿದ್ರು. ನಾವು ಬೇರೆ ಏನಾದರೂ ತಿನ್ನೋಣ ಅಂತ ಅದನ್ನ ತಿನ್ನಕ್ಕೆ ಹೋಗ್ಲಿಲ್ಲ. ಎಲ್ಲ ಕೆಲಸ ಆದ್ಮೇಲೆ, ಸ್ಕೂಲ್ ಆದ್ಮೇಲೆ ಎಲ್ಲ ಬಂದು ಅಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ರು. ಅದನ್ನ ನೋಡಕ್ಕೆ ಒಂಥರ ಚೆನ್ನಾಗಿತ್ತು. ಮಕ್ಕಳು ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ದಾರೆ. ಗೈಸ್, ಈ ಆರ್ಡರ್ ಕೊಡೋಕ್ಕೆ ಲಿಟ್ರಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಲ್ಸಿದ್ದಾರೆ. ವರ್ತ್ ವೇಟ್ ಮಾಡಿದ್ದಕ್ಕೆ. ಸಖತ್ತಾಗಿದೆ ಟೇಸ್ಟ್. ಇಷ್ಟು ದಿನ ಡಯಟ್ ಮಾಡಿ ಕಂಡಿದ್ದೀನೋ ಇಲ್ವೋ ಅನ್ನೋ ಥರ ಆ ಪ್ರೈಸ್ ಕೊಡ್ತಾ ಇದ್ದೀವಿ. ಬೆಂಗಳೂರಲ್ಲಾದರೆ ಇಂಥವೆಲ್ಲ ಎಷ್ಟು ಒಂದು ಪ್ರೈಸಲ್ಲೇ 2-3 ತಿನ್ಬೋದು. ಹಾಂ, ಇದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗೈಸ್. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಿನ್ನೆ ಎಲ್ಲ ಫುಲ್ ಸೆಲೆಬ್ರೇಷನ್ ಆಗಿದೆ. ಸೊ ಅದಕ್ಕೆ ನಾವು ಇವತ್ತು ಮತ್ತೆ ಕೇಕ್ ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಎಂಡ್ ಮಾಡೋಣ ಡೇ ಅಂತ ಚಿಕ್ಕದು ಡೆಸರ್ಟ್ ತಗೊಂಡಿರೋ. ಆ್ಯಂಡ್ ಇಟ್ ಇಸ್ ಸೋ ಯಮ್ಮಿ. ಗೈಸ್, ಇದೆಲ್ಲ ತಿಂದ್ಮೇಲೆ ಗೊತ್ತಾಯ್ತು ಈ ಚಿಕ್ಕ ಕೇಕ್ ಪ್ರೈಸಲ್ಲಿ ಆರಾಮಾಗಿ ಅರ್ಧ kg ಕೇಕ್ ಬಂದಿರೋದು. ಪರವಾಗಿಲ್ಲ, ಇಟ್ಸ್ ಓಕೆ. ಹಾಂ, ನೆನ್ನೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟು ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಇದೇ ನಾವು ಸ್ಟೇ ಆಗಿರೋ ಹೋಟೆಲ್. ಆ್ಯಂಡ್ ಇವತ್ತು ಮತ್ತೆ ರೆಡಿ ಆಗಿಬಿಟ್ಟು ಸುತ್ತಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ ಇಲ್ಲಿ ಲೋಕಲ್ ಟ್ರೈನ್ ಯಾವ ಥರ ಇರುತ್ತೆ ಅಂತ. ಜಸ್ಟ್ 10 ರೂಪಾಯಿ ಒಬ್ಬರಿಗೆ. ಇಲ್ಲಿಂದ ಸೌತ್ ಮುಂಬೈ ಹೋಗೋಕ್ಕೆ 10 ರೂಪಾಯಿ ಅಷ್ಟೇ ಕೊಟ್ಟಿರೋದು. 20 ರೂಪಾಯಲ್ಲಿ ಫುಲ್ ಇಂಡಿಯಾ ಗೇಟ್ ಹೋಗ್ತೀವಿ ಇವಾಗ. ಆ್ಯಂಡ್ ಇಲ್ಲಿವರೆಗೂ ಬರೋಕ್ಕೆ ಅಫ್ಕೋರ್ಸ್ ಆಟೋ ಬರಬೇಕು. ಜಾಸ್ತಿ ಅನ್ಸಲ್ಲ. ಹಾಂ, ಬರೀ 10 ರೂಪಾಯಿ. ಅಪ್ಪ ಶಾಕ್ ಆಯಿತು. ನಾನು 20 ರೂಪಾಯಿ ಅಂದ ತಕ್ಷಣ ಎರಡು ಅಂತ ಇದ್ದೀನಿ. ಟೆಸ್ಟ್ ನೋಡಿ ಇಲ್ಲಿ ಹೆಂಗೆ ಇಳಿತಿದ್ದಾರೆ. ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ವೀಕೆಂಡ್ ಆಗಿದ್ದರಿಂದ ಅಷ್ಟೊಂದೇನು ರಶ್ ಇಲ್ಲ. ವೀಕ್ ಡೇಸ್ ಅಂತೂ ನಿಲ್ಲಕ್ಕಾಗಲ್ವಂತೆ ಟ್ರೈನ್ಸಲ್ಲಿ. ಆ ಕಡೆ ನೋಡಿ, ಆ ಕಡೆ ಬೋಗಿಲಿ ಎಷ್ಟು ಜನ ಇದ್ದಾರೆ.
ಒಂಥರ ಚೆನ್ನಾಗಿದೆ ಲೋಕಲ್ ಟ್ರೈನ್ ಎಕ್ಸ್ಪೀರಿಯನ್ಸ್. ಇಳಿದ ತಕ್ಷಣ AC ಬಸ್ಸಸ್ ಇತ್ತು ಡೈರೆಕ್ಟ್ ಇಂಡಿಯಾ ಗೇಟ್ಗೆ. ಸೊ ಅದನ್ನೇ ಹತ್ಕೊಂಡು ಹೊರಟು. ನಮ್ ಕಡೆ ಎಲ್ಲ ಆದ್ರೆ ಬಸ್ಗೊಬ್ರು ಕಂಡಕ್ಟರ್, ಬಟ್ ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಒಬ್ರು ಕಂಡಕ್ಟರ್ ಇದ್ದಾರೆ. ಸೊ ನಾವು ಬಸ್ ಹತ್ತಕ್ ಮುಂಚೆ ಟಿಕೆಟ್ ತಗೊಂಡೆ ಬಸ್ ಹತ್ತೋದು, ಅಂಡ್ ಆ ಕಂಡಕ್ಟರ್ ಅಲ್ಲೇ ಬಸ್ ಸ್ಟಾಪ್ ಅಲ್ಲೇ ಇರ್ತಾರೆ. ಈ ರೋಡ್ಸ್ ಎಲ್ಲ ನೋಡ್ತಿದ್ರೆ ನಂಗೆ ಸನಂ ತೆರಿ ಕಸಂ ಮೂವಿ ನೆನಪು ಬರ್ತಾ ಇತ್ತು. ನನ್ಗನ್ಸುತ್ತೆ ಆ ಮೂವಿ ಈ ರೋಡ್ಸ್ ಅಲ್ಲೇ ಶೂಟ್ ಮಾಡಿರೋದು ಅಂತ, ಬಟ್ ನಂಗೆ ಗೊತ್ತಿಲ್ಲ. ನೀವು ಇಲ್ಲಿ ಆಟೋ ನೋಡಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಇಲ್ಲಿ ಬರೀ ಶೇರ್ಡ್ ಟ್ಯಾಕ್ಸಿ ಆರ್ ಓಲಾ ಊಬರ್ ಆ ಥರ ನೋಡಿ. ಇಲ್ಲಿ ಆಟೋಸೇ ಇರಲ್ಲ ಸೌತ್ ಮುಂಬೈಯಲ್ಲಿ, ಅದಕ್ಕೆ ಸಿಕ್ಕಾಪಟ್ಟೆ ಒಂಥರ ಕಾಮ್ ಆಗಿದೆ. ಈ ಕಡೆ ಗೇಟ್ ಆಫ್ ಇಂಡಿಯಾ ಅಂಡ್ ಈ ಕಡೆ ಹೋಟೆಲ್ ತಾಜ್ ಅಂಡ್ ಅಲ್ಲಿ ಬೀಚ್. ಇಲ್ಲಿ ಆಸ್ ಯೂಶುವಲ್ ವೀಕೆಂಡ್ ಆಗಿದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಈ ತರ ಹೋಗಕ್ಕೆ ಬೋಟಿಂಗ್ ಅಲ್ಲಿ 1 ಕಿಲೋಮೀಟರ್ ಕ್ಯೂ ಇದೆ. ಹಿಂಗೋಗಿ ಅಲ್ಲಿ ಲೆಫ್ಟ್ ಇದೆ, ಇನ್ನ ಕ್ಯೂ ಕಾಣಿಸ್ತಿಲ್ಲ ನಿಮ್ಗೆ. ಹೋಗೋಣ ಅಂದ್ರೆ ಬೇಡ ಅಂತಿದ್ದಾರೆ. ಹಲೋ ಹೋಗೋಣ ಬೇಡ ಬಿಡು, ಆ ಕ್ಯೂ ನೋಡಿದ್ರೆ ಮನ್ಸು ಬರಲ್ಲ ಹೋಗಕ್ಕೆ. ಎಷ್ಟು ಬೋಟ್ಸ್ ಇದೆ ನೋಡಿ. ಓ ಮೈ ಗಾಶ್, ಆಕ್ಚುಲಿ ನಿಮ್ಗೆ ವಿಡಿಯೋಲಿ ಕಾಣಿಸ್ತಿಲ್ಲ, ಸಿಕ್ಕಾಪಟ್ಟೆ ಬೋಟ್ಸ್ ಇದಾವೆ. ಅಲ್ಲಿ ಕಾಣಿಸ್ತಾನು ಇಲ್ಲ, ಅಷ್ಟು ದೂರ ದೂರ ಇದಾವೆ. ಎಷ್ಟು ಬಿಸಿಲಿತ್ತು ಅಂದ್ರೆ ಮೈಯೆಲ್ಲ ಉರಿತಿತ್ತು. ಆ ಬಿಸಿಲಲ್ಲೂ ನಾವು ಫೋಟೋಸು ವಿಡಿಯೋಸು ತಗೊಳೋದ್ ಬಿಟ್ಟಿಲ್ಲ. ಸರಿ, ಎಷ್ಟು ಕಾಮ್ ಆಗಿದೆ ನೋಡಿ. ನಾವು ಇವಾಗ ಒಂದು ಸ್ಟ್ರೀಟ್ ಶಾಪಿಂಗ್ಗೆ ಹೋಗ್ತಾ ಇದೀವಿ. ಅದು ನೆಕ್ಸ್ಟ್ ತಾಜ್ ಹೋಟೆಲ್ ಇದೆ. ಸಿಕ್ಕಾಪಟ್ಟೆ ಅಫಿಷಿಯಲ್ ಏರಿಯಾ ಇದು ನೋಡಿ. ಇಲ್ಲಿ ಪೋಸ್ಟ್ ಇದೆ. ಇಲ್ಲ ಗೈಸ್, ನಮ್ಮ ಮಲ್ಲೇಶ್ವರಂ ಜಯನಗರ್ ಶಾಪಿಂಗ್ ಸ್ಟ್ರೀಟ್ ಇರುತ್ತಲ್ಲ ಆ ಥರ ಇದೆ ಅಷ್ಟೇ. ನೋಡಿ ಬಸ್ಸು ಮೇಲೂ ಸೀಟ್ಸ್ ಇದೆ, ಕೆಳಗೂ ಸೀಟ್ಸ್ ಇದೆ. ಅಲ್ಲಿಂದ ಡೈರೆಕ್ಟ್ ಆಗಿ ಮರೈನ್ ಡ್ರೈವ್ಗೆ ಹೊರಟು ಅಲ್ಲಿ ಸ್ವಲ್ಪ ವಾಕ್ ಮಾಡಿದ್ವಿ. ಅಲ್ಲಿ ಎಷ್ಟು ಬಿಸಿಲಿತ್ತು ಅಂತಂದ್ರೆ, ಬಟ್ ಏನೋ ಗೊತ್ತಿಲ್ಲಪ್ಪ, ಬೀಚ್ ಸೈಡ್ ಇದ್ದಿದ್ರಿಂದನೂ ಏನೋ ನಮ್ಗಷ್ಟು ಬಿಸಿಲು ಹತ್ತಾನೆ ಇರಲಿಲ್ಲ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತು ಅಂತ ಒಂದು ಹೋಟೆಲ್ ನುಗ್ಗಿ ಚೆನ್ನಾಗಿ ಬಾರಿಸಿದ್ವಿ. ಚೆನ್ನಾಗಿದೆಯಾ ಊಟ? ಸರಿಯಾಗಿ ತಿನ್ಕೊಂಡು ಇಲ್ಲಿ ಬಂದ್ರೆ ಇದು ಒಂಥರ ಮೆಜೆಸ್ಟಿಕ್ ಮಾರ್ಕೆಟ್ ತರ ಅಲ್ಲ ಚಿನಿ? ರೇಟ್ ಮಾತ್ರ ಜಾಸ್ತಿ. ಇದು ತಗೊಳ್ಳೋದು ಬೇಡ ಅಂತ ವಾಪಸ್ ಹೋಗ್ತಾ ಇದೀವಿ. ಇಷ್ಟ ಆದ್ವಾ ಯಾವ್ದಾದ್ರು? ಏನೂ ಇಷ್ಟ ಆಗಲ್ಲ, ಎಲ್ಲ ಡೂಪ್ಲಿಕೇಟ್. ಅಲ್ಲಿಂದ ವಾಪಸ್ ರೂಮಿಗೆ ಬಂದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ನಾವು ಡೈರೆಕ್ಟ್ ಆಗಿ ಹೊರಟಿದ್ದು ಇಸ್ಕಾನ್ ಟೆಂಪಲ್. ಮಧ್ಯಾಹ್ನ ತಿಂದಿದ್ದು ಊಟ ಕರ್ಗೆ ಇರಲಿಲ್ಲ. ಸೊ ಚಾಟ್ಸ್ ತಿನ್ಕೊಂಡು ಹೋಗಿ ತಾಚಿ ಮಾಡಿದ್ವಿ. 3rd ಡೇ ಆ್ಯಂಡ್ ನಾವು ಫೈನಲಿ ರೂಮ್ ಚೆಕ್ಔಟ್ ಆಗಿ ಅಲ್ಲೇ ಲಗೇಜ್ ಇಟ್ಟು ಬಂದಿದ್ದೀವಿ. ಸೊ ಇವತ್ತು ಜಸ್ಟ್ ಒಂದು ಟೆಂಪಲ್ ಮುಗಿಸ್ಕೊಂಡು ಒಂದು ಮಾರ್ಕೆಟ್ ಹೋಗಬೇಕು. ಅದು ಮುಗಿಸ್ಕೊಂಡು ಬ್ಯಾಕ್ ಟು ಪುಣೆ. ಆ್ಯಂಡ್ ನೆನ್ನೆ ಎಷ್ಟು ಟಯರ್ಡ್ ಆಗಿತ್ತು ಅಂತಂದರೆ, ಯಪ್ಪ ಯಾವಾಗ ಮಲಗಿದ್ನು ಅಷ್ಟು ಬೇಗ ಮಲ್ಕೊಂಡು ಆ್ಯಂಡ್ ನಿದ್ದೆ ಆಯಿತು. ಇವಾಗ ಸಫಿಷಿಯೆಂಟ್ ನಿದ್ದೆ ಬರ್ತಾ ಇದೆ. ಇವಾಗ ಒಂದು ಮತ್ತೆ 1 ಅವರ್ ಮಲ್ಕೊಂಡಿದ್ವು ಅಂದ. ಆ್ಯಂಡ್ ಟೆಂಪಲ್ ಹೋಗ್ತಾ ಇದ್ದೀವಿ, ಸಿದ್ಧಿವಿನಾಯಕ್ ಟೆಂಪಲ್. 7ಗೆ ಹಾಂ, ಇಲ್ಲಿ ಮೆಟ್ರೋ ನೋಡಿ ಗೈಸ್ ಹೆಂಗಿದೆ. ಟ್ರೈನ್ ಅಂದು ಟ್ರೈನ್ ಬಂದ ತಕ್ಷಣ ಇದು ಓಪನ್ ಆಗುತ್ತೆ ಅನ್ಸುತ್ತೆ. ನೋಡೋಣ ಇರು, ಟ್ರೈನ್ ಬರಲಿ. ಸಕ್ಕದಾಗಿದೆ ಅಲ್ಲ, ನೋಡಲ್ಲಿ ಹೆಂಗಿದೆ. ಇದು ಫುಲ್ ಅಂಡರ್ ಗ್ರೌಂಡ್ ಇದೆ. ಮೇ ಬಿ ಎಷ್ಟನೇ ಬೇಸ್ಮೆಂಟ್ ಅಂತ ಗೊತ್ತಿಲ್ಲ, ಬಟ್ ಫುಲ್ ಅಂಡರ್ ಗ್ರೌಂಡ್ ಬಂದಿದ್ದು ಇವಾಗ. ಮೇ ಬಿ ಸೆಕ್ಯೂರಿಟಿ ಪರ್ಪಸ್ಗೆ ಇಷ್ಟೊಂದೆಲ್ಲ ಮಾಡಿದಾರೆ ಅನ್ಸುತ್ತೆ, ಬಟ್ ಐ ಆಮ್ ನಾಟ್ ರಿಯಲಿ ಶ್ಯೂರ್. ಸದ್ಯ ಇಲ್ಲಿ ರಶ್ ಇರ್ಲಿಲ್ಲ. ಸಿದ್ಧಿವಿನಾಯಕ್ ಟೆಂಪಲ್ಗೆ ಬಂದ್ವಿ, ಕ್ಲೋಸ್ ಆಗುತ್ತೆ ಅಂತ ಪಟ ಅಂತ ಓಡೋದು. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಏನೋ ಜುಗಾಡ್ ಮಾಡ್ಕೊಂಡು ಹೊರಗೆ ಬಂದ್ವಿ. ಅಲ್ಲಿ ಜಾಸ್ತಿ ಕ್ಯೂ ಇತ್ತು ಅಂತ 100 ರೂಪೀಸ್ ದರ್ಶನಕ್ಕೆ ಬಂದಿದ್ದೀವಿ. ಬಿಕಾಸ್ ಒಂದು 10 ಮಿನಿಟ್ಸಲ್ಲಿ ಒಳಗೆ ಹೋಗ್ಬೋದಂತೆ. ಹಾಂ, ಅಲ್ಲಿ ನೋಡಿ ದುಡ್ಡು ಯಾವ ಥರ ಅನ್ನಿಸ್ತಾ ಇದ್ದಾರೆ. ದರ್ಶನ ಹೆಂಗಾಯ್ತು? ಎಷ್ಟು ಕ್ಯೂಟ್ ಇದ್ದಾರೆ ಅಂದರೆ ಗಣೇಶ, ಸಖತ್ ಕ್ಯೂಟ್. ಒಂದು 10 ಮಿನಿಟ್ಸಲ್ಲಿ ದರ್ಶನ ಆಗ್ಬಿಡ್ತು. ನಾವು ಆ ಜನರಲ್ ಕ್ಯೂ ಅಲ್ಲಿ ಏನಾದರೂ ಬಂದಿದ್ರೆ ಡೆಫಿನೆಟ್ಲಿ ಆಸ್ ಟುಗೆದರ್ ಆಗಿತ್ತು. ಆ್ಯಂಡ್ ಇವಾಗ ನೋಡಿ ಎಷ್ಟು ರಶ್. ಚಿನ್ನಿ ಈ ಕ್ಯೂ ನೋಡಿ ಎಷ್ಟು ರಶ್ ಆಯಿತು. ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ. ಮುಗಿಸ್ಕೊಂಡು ನೆಕ್ಸ್ಟ್ ಯಾವುದೋ ಮಾರ್ಕೆಟ್ ಹೋಗ್ತಾ ಇದ್ದೀವಿ ನೋಡಿ. ಐನು ಟ್ರಾವೆಲಿಂಗ್ 3 ಡೇಸ್ ಆಗಿದ್ರಿಂದ ಸಿಕ್ಕಾಪಟ್ಟೆ ಎಲ್ಲ ಕಾಣಿಸ್ತಿದ್ದೀವಿ ಅಂತ ನಾವು ಜಾವರಿ ಮಾರ್ಕೆಟ್ಗೆ ಬಂದಿದ್ದೀವಿ ಗೈಸ್. ಇದು ಹೆಂಗಂದರೆ ನಿಮಗೆ ಸ್ಟಡ್ಸಿಂದ ಹಿಡಿದು ಎಕ್ಸ್ಪೆನ್ಸಿವ್ ಜ್ಯುವೆಲ್ಸ್ವರೆಗೂ ಸಿಗುತ್ತಂತೆ ಹೋಲ್ಸೇಲ್ ಮಾರ್ಕೆಟಿಗೂ.
ಹೆಂಗ್ ಕಲೆಕ್ಷನ್ಸ್ ಇದೆ ಗೊತ್ತಾ, ಯಪ್ಪ ಸಕ್ಕದಾಗಿದಾವೆ. ಇದೆಲ್ಲ ಅದೇ ಸ್ಟೋರ್ಸ್, ಫುಲ್ ಮಾರ್ಕೆಟೇ ಅದು. ಹ್ಯಾವಿಂಗ್ ದಿಸ್ ವೆರಿ ಫೇಮಸ್ ಪಾಪಡ್, ಮಸಾಲ ಪಾಪಡ್. ಹೆಂಗೈತಿ ಅಂಕಲ್ ನೋಡಿ ಹೆಂಗೆ ಸುಡ್ತಿದ್ದಾರೆ. ಇದೊಂಥರ ಬೆಂಗಳೂರು ಚಿಕ್ಕಪೇಟೆ ಇದ್ದಂಗಿಲ್ವಾ? ಹಾಂ ಸೇಮ್. ಈ CSMT ರೈಲ್ವೆ ಸ್ಟೇಷನ್ ನೋಡಿ ನಂಗಂತೂ ದಂಗಾಯ್ತು. ಇದೇನು ಪ್ಯಾಲೇಸಾ ರೈಲ್ವೆ ಸ್ಟೇಷನ್ ಅಂತ ಕನ್ಫ್ಯೂಸ್ ಆಯ್ತು. ಇದು 1887 ಅಲ್ಲೇ ಕನ್ಸ್ಟ್ರಕ್ಟ್ ಆಗಿದ್ದಂತೆ. ಆ್ಯಂಡ್ ಒಳಗಡೆ ನೋಡಿದ್ರೆ ಇಷ್ಟು ಬ್ಯೂಟಿಫುಲ್ ಆಗಿ ಅವಾಗೆ ಕಟ್ಸಿದ್ದಾರೆ. ಸ್ಟೇಷನ್ ಆಪೋಸಿಟ್ ಓಜಿ ವಡಾಪಾವ್ ಸೆಂಟ್ರ್ ಬಂದಿದ್ದೀವಿ ನೋಡಿ. ಏನು ಡಿಮಾಂಡ್ ನೋಡಿ, ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಅರ್ಧ ಗಂಟೆ ಆಯಿತು. ಇಲ್ಲಿ ಬರೋಷ್ಟರಲ್ಲಿ ವಡಾಪಾವ್ ಖಾಲಿ ಅಂತೆ. ಸಮೋಸ ಪಾವ್ ತಗೋತಾ ಇದ್ದೀವಿ ಇವಾಗ. ಅಲ್ಲಿ ತಗೋತಿದ್ದಾರೆ. ಇದು ಏನು ಅಂತ ಅಂದರೆ ಆ ವಡಾಪಾವ್ ಓವರ್ ಹೈಪ್ಡ್, ಹೌದಾ ಅಲ್ವಾ? ಸುಮ್ಮನೆ ಏನೋ ಅದು ಅಂತಾರಲ್ಲ ಹಂಗೆ. ನಾರ್ಮಲ್ ಎಲ್ಲ ವಡಾಪಾವ್ ಹೆಂಗಿರುತ್ತೋ ಹಂಗೆ ಇತ್ತು ಅಷ್ಟೇ. ಗೈಸ್, ಮೆಟ್ರೋಲ್ ಬಂದು ಇಳ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಲಗೇಜ್ ತಗೊಂಡು. ನೋಡಿ ಅಲ್ಲ ಲಗೇಜ್ ಎತ್ಕೊಂಡು ಅಲ್ಲಿಂದ ಟ್ರಾಫಿಕ್ ಅಲ್ಲಿ ಎದ್ದು ಬಿದ್ದು ಹೋಗಿ ಟ್ರೈನ್ ಕ್ಯಾಚ್ ಮಾಡೋಣ ಅಂತ ಹೊರಟ್ವಿ. ಗೈಸ್ ವೇಟಿಂಗ್ ಫಾರ್ ದ ಟ್ರೈನ್. ಊಟ ಮುಗಿಸ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ.